ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ. ರಾಯರು ಪೂಜೆ ಮಾಡಿನೂ ನಿಮ್ಗಿನ್ನೂ ಒಳ್ಳೇದಾಗ್ತಿಲ್ವಾ? ರಾಯರ ಅನುಗ್ರಹ ಸಿಗ್ತಾ ಇಲ್ವಾ? ರಾಯರು ಪೂಜೆ ಮಾಡ್ತಾ ಇದ್ವಿ, ರಾಯರು ಇನ್ನೂ ಅನುಗ್ರಹ ಮಾಡ್ತಿಲ್ಲ, ಒಳ್ಳೇದಾಗ್ತಿಲ್ಲ. ರಾಯರು ನಮಗೆ ಹೂ ಪ್ರಸಾದ ಕೊಡೋದಿಲ್ಲ. ರಾಯರು ಪ್ರಸಾದ ಕೊಟ್ಟಿಲ್ಲ ಅಂದರೆ ನಮಗೆ ಒಳ್ಳೇದು ಮಾಡ್ತಿರೋದಿಲ್ವ? ರಾಯರ ಅನುಗ್ರಹ ಇಲ್ವಾ ಅಂತ ಸುಮಾರು ಜನದಲ್ಲಿ ಒಂಥರ ಗೊಂದಲ ಇದೆ. ರಾಯರು ಹೂ ಪ್ರಸಾದ ಕೊಟ್ಟಿಲ್ಲ ಅಂತಂದರೆ ರಾಯರ ಅನುಗ್ರಹ ಇಲ್ಲ ಅಂತ ಅಲ್ಲ. ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಇರುತ್ತೆ. ರಾಯರು ಹೂ ಪ್ರಸಾದ ಕೊಟ್ಟರು ಮಾತ್ರ ರಾಯರ ಅನುಗ್ರಹ ಇದೆ ಅಂತ ನಾವು ತಿಳ್ಕೊಳ್ಳೋದು ಸುಳ್ಳದು. ರಾಯರ ಅನುಗ್ರಹ ಎಲ್ರಿಗೂ ಇರುತ್ತೆ. ಕೆಲವ್ರಿಗೆ ರಾಯರು ಹೂ ಪ್ರಸಾದ ಕೊಡೋದೇ ಇಲ್ಲ, ಅವ್ರಿಗೆಲ್ಲ ರಾಯರ ಅನುಗ್ರಹ ಇಲ್ಲ ಅಂತನ ಇಲ್ಲ. ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಕೆಲವ್ರಿಗೆ ಹೂ ಪ್ರಸಾದ ಕೊಡ್ತಾರೆ, ಕೆಲವ್ರಿಗೆ ಹೂ ಪ್ರಸಾದ ಕೊಡೋದಿಲ್ಲ. ಇನ್ನು ಕೆಲವರು ರಾಯರಿಗೆ ಮಂತ್ರಾಕ್ಷತೆಯಲ್ಲಿ ಒಂದು ಬೇಡಿಕೆ ಅನ್ನೋದು ಕೇಳ್ತಾರೆ. ಏಕೆಂತಂದರೆ ಮಂತ್ರಾಕ್ಷತೆಯಲ್ಲಿ ಕೇಳೋದ್ರಿಂದ ಅದು 100% ಆಗೇ ಆಗುತ್ತೆ. ಮಂತ್ರಾಕ್ಷತೆಯಿಂದ ಈ ಕೆಲಸ ಆಗುತ್ತಾ ಆಗಲ್ವಾ ಅಂತ ಕೇಳಿದ್ರೆ ಅದು ಆಗುತ್ತೆ ಅನ್ನೋದಾಯಿತು ಅಂತಂದರೆ ರಾಯರು ಅನುಗ್ರಹ ಮಾಡ್ತಾರೆ. ಆಗೋದಿಲ್ಲ ಅನ್ನೋದಾಯಿತು ಅಂತಂದರೆ ಅನುಗ್ರಹ ಮಾಡೋದಿಲ್ಲ. ಅದು 100ಕ್ಕೆ 100ರಷ್ಟು ಸತ್ಯ. ಇನ್ನು ಹೂ ಪ್ರಸಾದ ಕೇಳ್ತೀವಿ ನಾವು, ರಾಯರು ಕೊಡೋದಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ರಾಯರು ಹೂ ಪ್ರಸಾದನ ಎಲ್ರಿಗೂ ಕೊಡಬೇಕು ಅಂತಲೂ ಏನಿಲ್ಲ, ಕೊಟ್ಟರೆ ಒಳ್ಳೇದಾಗುತ್ತೆ ಅಂತಲೂ ಇಲ್ಲ. ಕೆಲವ್ರಿಗೆ ಕೊಡ್ತಾರೆ, ಕೆಲವ್ರಿಗೆ ಕೊಡೋದಿಲ್ಲ. ಏಕೆಂತಂದರೆ ಇನ್ನು ಕೆಲವ್ರು ಕೇಳ್ತಾರೆ, ಎಡಗಡೆಯಿಂದ ಕೊಟ್ಟರೆ ಒಳ್ಳೆಯದಾ, ಬಲಗಡೆಯಿಂದ ಕೊಟ್ಟರೆ ಒಳ್ಳೆಯದಾ, ಸೆಂಟ್ರಿಂದ ಕೊಟ್ಟರೆ ಒಳ್ಳೆಯದಾ ಅಂತ. ರಾಯರು ಫೋಟೋಯಿಂದ ಯಾವ ಕಡೆಯಿಂದನಾದರೂ ಹೂ ಪ್ರಸಾದ ಬಿತ್ತು ಅಂತಂದರೆ ಅದು ಒಳ್ಳೆಯದೇನೆ. ಎಡಗಡೆ ಬಲಗಡೆ ಅಂತ ಏನು ಇಲ್ಲ ಇದರಲ್ಲಿ. ಬೇರೆ ದೇವ್ರುಗಳ ಹತ್ರ ಎಲ್ಲ ಹೋಗ್ಬಿಟ್ಟು ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಬಲಗಡೆ ಕೊಡು, ಕೆಟ್ಟದಾಗುತ್ತೆ ಅನ್ನೋದಾಯಿತು ಅಂತಾರೆ ಎಡಗಡೆ ಕೊಡು ಅಂತ ಕೇಳ್ತಾರಲ್ಲ, ಆ ರೀತಿ ರಾಯರ ಹತ್ರ ಯಾರು ಕೇಳೋದಿಲ್ಲ. ರಾಯರು ಹೂ ಪ್ರಸಾದ ಕೊಟ್ಟರು ಅಂತಂದರೆ ಆ ಕೆಲಸ ಆಗೇ ಆಗುತ್ತೆ. ಏಕೆಂತಂದರೆ ರಾಯರು ಎಲ್ರಿಗೂ ಅಷ್ಟೇ ಹೂ ಪ್ರಸಾದ ಅನ್ನೋದು ಕೊಡೋದಿಲ್ಲ. ಕೆಲವ್ರಿಗೆ ಕೊಡ್ತಾರೆ, ಕೆಲವ್ರಿಗೆ ಕೊಡೋದಿಲ್ಲ. ಇನ್ನು ನಮ್ಮ ಕೆಲಸ ಆಗಬೇಕು, ನಮಗೆ 100% ರಾಯರು ಅನುಗ್ರಹದ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಮಂತ್ರಾಕ್ಷತೆ ಮುಖಾಂತರ ನಾವು ಮಾಡೋ ದೇವ್ರ ತುಂಬ ಒಳ್ಳೆಯದು. ಏಕೆಂತಂದರೆ ಒಬ್ಬೊಬ್ಬರಿಗೆ ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಮಂತ್ರಾಕ್ಷತೆಯಿಂದ ಇದಾಗುತ್ತಾ ಆಗಲ್ವಾ ಅಂತ ನನ್ನ ಅಪ್ಪನ ಹತ್ರ ಬೇಡಿಕೆ ಇಟ್ಬಿಟ್ಟು ಆ ಕೆಲಸ ಮಾಡಿದ್ರೆ ರಾಯರ ಅನುಗ್ರಹ ಇದ್ದರೆ ರಾಯರ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಇಲ್ಲ ಅಂತಂದರೆ ಅನುಗ್ರಹ ಇಲ್ಲ ಅಂತ ನಾವು ತಿಳ್ಕೋಬೇಕು ಅಷ್ಟೇ. ಏಕೆಂತಂದರೆ ರಾಯರು ಏನು ಕೆಲಸಕ್ಕೋಸ್ಕರ ನೀನು ಬೇಡಿಕೆ ಇಟ್ಟಿದೆಯಾ ಅದನ್ನು ಸಹ ಪರೀಕ್ಷೆ ಮಾಡ್ತಾರೆ. ಅದರಿಂದ ನಿನ್ಗೆ ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದ್ರೆ ಮಾತ್ರ ಅವರು ಮಂತ್ರಾಕ್ಷತೆಯಲ್ಲಿ ಅನುಗ್ರಹ ಮಾಡ್ತಾರೆ. ಅದರಿಂದ ನಿನ್ಗೆ ಒಳ್ಳೇದಾಗೋದಿಲ್ಲ, ನೀನು ತುಂಬ ಶ್ರಮ ಪಡಬೇಕಾಗುತ್ತೆ, ನೀನು ತುಂಬ ಹಣಕಾಸು ಅನ್ನೋದು ಕಳ್ಕೊತೀಯ, ಬೇಡ ಅದು ಅನ್ನೋದಾಯಿತು ಅಂತಂದರೆ ರಾಯರು ಅನುಗ್ರಹ ಮಾಡೋದಿಲ್ಲ. ನಾವು ಅಷ್ಟನ್ನು ಅರ್ಥ ಮಾಡ್ಕೋಬೇಕು. ನಾವೇನಂತ ಕೇಳ್ತೀವಿ ರಾಯರ ಹತ್ರ, ರಾಯರೇ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ನನಗೇನಕ್ಕೆ ನೀವು ಅನುಗ್ರಹ ಮಾಡಲಿಲ್ಲ ಅಂತ ನಾವು ಅಂದ್ಕೋತೀವಿ. ಅದರಿಂದ ಒಳ್ಳೇದಾಗೋದಿಲ್ಲ ಅಂತ ರಾಯರಿಗೆ ಗೊತ್ತಾಗುತ್ತೆ, ಅವ್ರಿಗೆಲ್ಲ ಗೊತ್ತಾಗುತ್ತೆ. ಹಂಗಾಗಿಯೇ ನಮಗೆ ಅನುಗ್ರಹ ಮಾಡೋದಿಲ್ಲ, ಮಂತ್ರಾಕ್ಷತೆಯಲ್ಲಿ ನಮಗೆ ಅನುಗ್ರಹ ಮಾಡೋದಿಲ್ಲ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ಆ ಕೆಲಸನ ಅಲ್ಲಿಗೆ ಬಿಟ್ಟುಬಿಡಬೇಕು ನಾವು. ರಾಯರು ಅದ್ರ ಬಿಟ್ಟು ಬೇರೆ ಯಂತ್ರಲ್ಲಾದರೂ ನಮಗೆ ಅನುಗ್ರಹ ಮಾಡ್ತಾರೆ. ಈಗ ನಾವೇನು ಒಂದು ಕೆಲಸಕ್ಕೆ ಅಂತ ಬೇಡಿಕೆ ಇಡ್ತೀವೋ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ರಾಯರನ್ನ ನಾವು ನಂಬಿದ್ದೀವಿ ಅಂತಂದರೆ ನಾವು ಕೇಳಿದ್ದಕ್ಕಿಂತ ಹೆಚ್ಚಾಗಿ ರಾಯರು ಕೊಡೋವಂಥದ್ದು. ಈಗ ನಾವು 10 ರೂಪಾಯಿ ಬೇಡಿಕೆ ಇಡ್ತೀವಿ, ರಾಯರು 100 ರೂಪಾಯಿ ಕೊಡೋ ಅಂಥ ಕೆಲಸ ಕೊಡ್ತಾರೆ. 100 ರೂಪಾಯಿ ಕೊಡೋ ಅಂಥ ಒಂದು ಒಳ್ಳೆ ದಾರಿ ತೋರಿಸ್ತಾರೆ ರಾಯರು. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನಾವು ಅಲ್ಲಿ 10 ರೂಪಾಯಿ ಕೇಳಿದ್ರೆ ರಾಯರು 100 ರೂಪಾಯಿ ಕೊಡ್ತಾರೆ. ಮೊದಲಾಗಿ ನಾವು ರಾಯರನ್ನ ನಂಬಬೇಕು ಅಷ್ಟೇ. ನಂಬಿಟ್ರೆ ನಮ್ಮ ಎಡ ಬಲ ನಮ್ಮ ಹಿಂದೆ ಮುಂದೆನೇ ರಾಯರು ನಮ್ಮ ಜೊತೆಗಿದ್ದು ನಮಗೆ ಅನುಗ್ರಹ ಮಾಡ್ತಿರ್ತಾರೆ. ಇನ್ನು ಸುಮಾರು ಜನ ಹೇಳ್ತಾರೆ, ರಾಯರು ನನಗೆ ಅನುಗ್ರಹ ಮಾಡ್ತಿಲ್ಲ, ಸುಮಾರು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ, ಏನೋ ಒಂದು ಬೇಡಿಕೆ ಅನ್ನೋದು ಇಟ್ಟಿದ್ದೀನಿ, ಅದು ಮಾಡಿಕೊಡ್ತಿಲ್ಲ ಅಂತ. ಅದು ನಿಮಗೆ ಬರೋದಿಲ್ಲ, ಅದರಿಂದ ನಿಮ್ಗೆ ಒಳ್ಳೇದಾಗೋದಿಲ್ಲ ಅಂತಂದ್ರೆ ಮಾತ್ರ ರಾಯರು ಅನುಗ್ರಹ ಮಾಡೋದಿಲ್ಲ, ನಿಮಗೆ ಒಪ್ಪಿಗೆ ಅನ್ನೋದು ಅವ್ರು ಕೊಡೋದಿಲ್ಲ. ಏನೋ ಒಂದು ದುಡ್ಡು ಕಾಸಾಗಿರ್ಬೋದು, ಇಲ್ಲ ಒಂದು ಏನರಲ್ಲೋ ಒಂದು ಸೈಟ್ ತೊಗೊಳೋದು, ಇಲ್ಲ ಮನೆ ಕಟ್ಟೋದು, ಏನರಲ್ಲೋ ಒಂದು ಬೇಡಿಕೆ ಇಟ್ಟಿರ್ತೀರ, ಆ ಟೈಮ್ ಬರಬೇಕು. ಆ ಟೈಮ್ ಬಂದಾಗಲೇ ರಾಯರು ಅನುಗ್ರಹ ಮಾಡೋದು. ನಿನ್ಗಿನ್ನೂ ಟೈಮ್ ಬಂದಿಲ್ಲ, ಇನ್ನೂ ಸ್ವಲ್ಪ ದಿವಸ ನೀನು ಕಾಯಬೇಕಾಗುತ್ತೆ, ನಂತರ ನಿನ್ಗೆ ಒಳ್ಳೆಯದಾಗುತ್ತೆ ಅಂತ. ಏಕೆಂತಂದರೆ ನಾವೊಂದು ಮನೆ ಕಟ್ಟೋಕ್ಕಾಗಲಿ, ಸೈಟ್ ತೊಗೊಳೋಕ್ಕಾಗಲಿ, ಇಲ್ಲ ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕಾಗಲಿ ಒಂದು ಟೈಮ್ ಅನ್ನೋದು ಬರಬೇಕು. ಗಳಿಗೆ ಅಂತ ಹೇಳ್ತೀವಲ್ಲ, ಆ ಗಳಿಗೆ ಬಂದ್ರೇ ನಮ್ಗೆ ಒಳ್ಳೆಯ ಕಾಲ ಬಂತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಒಳ್ಳೆಯ ಕಾಲ ಇನ್ನೂ ನಮಗೆ ಬಂದಿಲ್ಲ
ಅಂತ ನಾವಿಷ್ಟನ್ನ ತಿಳ್ಕೊಬೇಕು. ರಾಯರು ಅನುಗ್ರಹ ಮಾಡಿಲ್ಲ ಅಂತ ಯಾರು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೂ ನಿಮ್ಗೆ ಒಳ್ಳೆ ಕಾಲ ಬಂದಿಲ್ಲ ಅಂತ ನೀವಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾರಿಗೋ ದುಡ್ಡು ಕಾಸು ಅನ್ನೋದು ಕೊಟ್ಟಿರ್ತೀರ, ಆ ದುಡ್ಡು ಕಾಸು ನಿಮ್ಮ ಹತ್ರ ಬಂದಿರೋದಿಲ್ಲ. ಬರ್ತಾ ಇರೋ ಥರ ಸೂಚನೆಯನ್ನು ಕೊಡ್ತಿರ್ತಾರೆ ರಾಯರು. ಆದರೆ ನಿಮಗೆ ಬರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು ಅಂತಲೂ ಸಹ ರಾಯರು ಸೂಚನೆ ಕೊಡ್ತಾರೆ. ನಿಮ್ಮ ಜೊತೆಯಲ್ಲೇ ಇದ್ಕೊಂಡು ನಿಮಗೆ ಅನುಗ್ರಹ ಮಾಡ್ತಿರ್ತಾರೆ. ಕೆಲವು ಸೂಚನೆಗಳನ್ನು ಕೊಡ್ತಾರೆ ರಾಯರು. ವಿಗ್ರಹದ ರೂಪದಲ್ಲಿ ಸೂಚನೆ ಕೊಡ್ತಾರೆ, ಇಲ್ಲ ಕನಸಿನಲ್ಲೂ ಬಂದು ಸೂಚನೆ ಕೊಡ್ತಾರೆ, ಇಲ್ಲ ಒಂದು ಕನಸಿನಲ್ಲಿ ಹಸು ಬಂದು ನಿಮ್ಮ ಮನೆ ಬಾಗಿಲಲ್ಲಿ ನಿಂತಿರೋ ಥರ ಸೂಚನೆ ಕೊಡ್ತಾರೆ. ಮತ್ತು ರಾಯರೇ ನಿಮ್ಮ ಕನಸಲ್ಲಿ ಬಂದು ನಾನಿದ್ದೀನಿ, ನೀನು ಹೆದರಬೇಡ, ನೀನು ಏನಕ್ಕೋಸ್ಕರ ಬೇಡಿಕೆ ಅನ್ನೋದು ಇಟ್ಟಿದ್ಯಾ ಆ ಬೇಡಿಕೆನ ನಾನು ಈಡೇರಿಸ್ತೀನಿ, ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನಿನ್ನ ಜೊತೇಲಿ ನಾನಿದ್ದೀನಿ ಅಂತಲೂ ಸಹ ರಾಯರು ನಿಮಗೆ ಕನಸಿನಲ್ಲಿ ಬಂದು ನಿಮಗೆ ಸಮಾಧಾನ ಹೇಳೋದು, ಒಂಥರ ಧೈರ್ಯ ಹೇಳೋ ಥರ ರಾಯರು ಕನಸಿನಲ್ಲಿ ಬರ್ತಾರೆ. ರಾಯರು ಕನಸಿನಲ್ಲಿ ಬರ್ತಾರೆ ಅಂತಂದ್ರೇ ನಿಮ್ಮ ಕೆಲಸ ಆಯಿತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ದೇವ್ರುಗಳು ನಮ್ಮ ಕನಸಿನಲ್ಲಿ ಬಂದಾಗ ಅದು ಶುಭ ಸೂಚನೆ, ಯಾವುದು ಅಷ್ಟೇ ಕೆಟ್ಟದಂತೂ ಆಗೋದಿಲ್ಲ. ಒಳ್ಳೆ ಸೂಚನೆನೇ ಕೊಡೋದಕ್ಕೆ ಅಂತಲೇ ದೇವ್ರುಗಳು ಬರೋ ಅಂಥದ್ದು. ನಾನು ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ. ರಾಯರು ಮಂತ್ರಾಲಯಕ್ಕೂ ಸಹ ಹೋಗ್ತಾಯಿದ್ದೀನಿ, ಆದರೆ ಮಠಗಳಿಗೂ ಸಹ ಹೋಗ್ತಾಯಿದ್ದೀನಿ. ಆದರೂ ನನಗೆ ಸುಮಾರು ವರ್ಷ ಆಯಿತು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ನನಗೆ ಒಳ್ಳೇದಾಗ್ತಿಲ್ಲ ಅಂತ ಸುಮಾರು ಜನ ಹೇಳ್ತೀರ. ಇಲ್ಲ, ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು. ಯಾಕೆಂತಂದರೆ ನೀವು ಪೂಜೆ ಮಾಡಿರ್ತೀರಲ್ಲ, ಅದಕ್ಕೆ ಫಲನಾದರೂ ಅವ್ರು ಕೊಡಬೇಕಲ್ವ, ಕೊಟ್ಟೇ ಕೊಡ್ತಾರೆ. ಆದರೆ ಅದಕ್ಕೆ ಅಂತ ಗಳಿಗೆ ಬರಬೇಕು, ಟೈಮ್ ಬರಬೇಕು. ಆ ಟೈಮ್ ಬಂದಾಗ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನಾನು ಆವಾಗಲೇ ಹೇಳಿದ್ನಲ್ಲ, ನೀವು 10 ರೂಪಾಯಿಲಿ ಬೇಡಿಕೆ ಇಟ್ಟರೆ ಅವರು 100 ರೂಪಾಯಿ ಕೊಡೋ ಅಂಥ ಕೆಲಸ ಕೊಡ್ತಾರೆ, ನಮಗೆ ಅನುಗ್ರಹ ಮಾಡ್ತಾರೆ. ಕೊನೆ ತನಕನೂ ನಮ್ಮ ಜೊತೇಲಿದ್ದು ಒಳ್ಳೆಯದನ್ನೇ ಬಯಸ್ತಾರೆ ನಮ್ಮ ರಾಯರು. ರಾಯರು ಅಂತಂದ್ರೇ ಒಂದು ಶಕ್ತಿ, ರಾಯರು ಅಂದ್ರೇ ಪವಾಡ. ರಾಯರು ಮಾಡೋದೇನು, ಪವಾಡ ಮಾಡೋದೇ ಜಾಸ್ತಿ ರಾಯರು ಅಲ್ವಾ. ಯಾಕೆ ಅಂತಂದರೆ ಸುಮಾರು ಜನಕ್ಕೆ ನನಗೆ ರಾಯರು ಪವಾಡ ಮಾಡಿದ್ದಾರಪ್ಪ, ನನಗೂ ಇದಾಗುತ್ತೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ, ರಾಯರು ನನಗೆ ಪವಾಡ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ರಾಯರು ಪವಾಡ ಮಾಡಿನೇ ತೋರಿಸೋ ಅಂಥದ್ದು. ನಾವು ಅಂದ್ಕೊಂಡಿದ್ದನ್ನು ಕೊಡೋ ಅಂಥವ್ರೆ ನನ್ನ ತಂದೆ ಗುರು ರಾಯರು. ರಾಯರನ್ನ ನಾವು ಮೊದಲದಾಗಿ ನಂಬಬೇಕು, 100ಕ್ಕೆ 100ರಷ್ಟು ನಾವು ನಂಬಿಟ್ರೆ ರಾಯರು ನಮ್ಮನ್ನು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ, ನಮ್ಮ ಸುತ್ತಮುತ್ತನೇ ಇರ್ತಾರೆ. ನೀವೇನು ಒಂದು ಕಷ್ಟ ಕಣ್ಣೀರು ಹಾಕ್ತಿರ್ತೀರ, ಈ ಒಂದು ಯೋಚನೆಯಲ್ಲಿ ಇರ್ತೀರ, ಈಗೊಂದು ಕೆಲಸಕ್ಕೆ ಅಂತ ಒಂದು ಬೇಡಿಕೆ ಇಡ್ತೀರ, ಇಲ್ಲ ಯಾರಿಗೋ ಒಂದು ಹಣಕಾಸು ಕೊಟ್ಟಿರ್ತೀರ, ಅದು ಬರ್ತಿಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ತೀರಲ್ಲ, ನಿಮ್ಮ ಸುತ್ತಮುತ್ತನೇ ಇರ್ತಾರೆ ರಾಯರು. ಸುತ್ತಮುತ್ತ ಇದ್ದು ನಿನಗೆ ನಾನು ಅನುಗ್ರಹ ಮಾಡ್ತೀನಿ, ನೀನು ನನ್ನನ್ನು ಎಷ್ಟೊಂದು ನಂಬಿದೆಯಲ್ಲ ಅದೇ ರೀತಿ ನಾನು ನಿನಗೆ ಅನುಗ್ರಹ ಮಾಡ್ತೀನಿ, ಆದರೆ ಸ್ವಲ್ಪ ದಿನ ನೀನು ಕಾಯಿ ಅಂತ ರಾಯರು ನಿಮಗೆ ಸೂಚನೆ ಅನ್ನೋದು ಕೊಡ್ತಾರೆ. ಕೆಲವ್ರಿಗೆ ಆ ಸೂಚನೆ ಅರ್ಥ ಆಗೋದಿಲ್ಲ, ಕೆಲವರು ಅರ್ಥ ಮಾಡ್ಕೋತಾರೆ. ಇನ್ನು ಕೆಲವರು ರಾಯರು ಹೂ ಪ್ರಸಾದ ಕೇಳ್ತೀನಿ, ನಾನು ಹೂ ಕೊಡೋದಿಲ್ಲ, ಮತ್ತು ನಾನು ಬಲಗಡೆ ಕೊಡ್ರಿ ಅಂತ ಕೇಳಿದೆ, ಬಲಗಡೆ ಕೊಡಲಿಲ್ಲ, ಎಡಗಡೆ ಕೊಟ್ಟರು ಅಂತ ಕೇಳ್ತೀರಾ. ಮೊದಲದಾಗಿ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ರಾಯರು ಹೂ ಕೊಡೋದೇ ಒಂದು ದೊಡ್ಡ ವಿಷಯ. ಯಾವ ಕಡೆಯಿಂದನಾದರೂ ಬೀಳಲಿ, ರಾಯರು ಹೂ ಕೊಟ್ರೇ ಆ ಕೆಲಸ ಆಯಿತು ಅಂತ ಅರ್ಥ. ಬಲಗಡೆನಾದರೂ ಕೊಡಲಿ, ಎಡಗಡೆನಾದರೂ ಕೊಡಲಿ, ಇಲ್ಲ ಸ್ಟ್ರೈಟು ತಲೆ ಮೇಲಿಂದನೇ ಕೊಡಲಿ, ಇಲ್ಲ ಅವ್ರ ಪಾದದ ಹತ್ರ ಇಟ್ಟಿರೋ ಹೂನಾದರೂ ಕೊಡಲಿ, ಅದು ಎಲ್ಲ ಶುಭ ಸೂಚನೆಯೇ ರಾಯರು ಕೊಡೋ ಅಂಥದ್ದು. ನೀವಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಕೆಲವರು ಹೇಳ್ತಾರೆ, ನಾನು ಒಂದು ಕಡೆ ಕೇಳಿದ್ದೆ, ನಾನು ಈ ಕಡೆ ಹೂ ಕೊಡಿ ನನ್ನ ಕೆಲಸ ಆಗುತ್ತಾ ಅಂತ, ಆದರೆ ರಾಯರು ಈ ಕಡೆ ಕೊಟ್ಟರು, ಇದು ಆಗುತ್ತಾ ಆಗಲ್ವಾ ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ ನನಗೆ ಅಂತ ಕೆಲವ್ರು ಹೇಳ್ತಾರೆ. ಇಲ್ಲ, ರಾಯರು ಯಾವ ಕಡೆಯಿಂದನಾದರೂ ಹೂ ಕೊಡಲಿ, ಅದು ನಿಮ್ಮ ಕೆಲಸ ಆಯಿತು ಅಂತಲೇ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ರಾಯರನ್ನ ಇಷ್ಟೆಲ್ಲ ನಂಬಿದ್ದೀರಾ, ರಾಯರು ಸೇವೆ ಮಾಡ್ತಾ ಇದ್ದೀರಾ ಅಂತಂದರೆ ರಾಯರು ಯಾರನ್ನೂ ಅಷ್ಟೇ ಕೈ ಬಿಡೋದಿಲ್ಲ. ನೀವು ಕೇಳಿದಂಥ ವರ ಕೊಟ್ಟು ನಿಮ್ಮನ್ನು ಕಾಪಾಡ್ತಾರೆ. ಇನ್ನು ಸುಮಾರು ಜನಕ್ಕೆ ಒಂದು ಡೌಟ್ ಅನ್ನೋದಿರುತ್ತೆ, ಮಂತ್ರಾಕ್ಷತೆಯಲ್ಲಿ ಕೇಳಿದ್ರೆ ಅದು ಕರೆಕ್ಟಾಗಿ ಕೊಡ್ತಾರಾ ರಾಯರು ಅಂತ. ಹೌದು, ಮಂತ್ರಾಕ್ಷತೆಯಲ್ಲಿ ಕೇಳಿದ್ರೆ ಅದು 100ಕ್ಕೆ 100ರಷ್ಟು. ಏಕೆಂತಂದರೆ ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಮಂತ್ರಾಕ್ಷತೆಯಲ್ಲಿ ಈ ಕೆಲಸ ಆಗುತ್ತೆ ಅನ್ನೋದಾಯಿತು ಅಂತಂದರೆ ಬೆಸ ಸಂಖ್ಯೆಯಲ್ಲಿ ಕೊಡು, ಆಗೋದಿಲ್ಲ ಅನ್ನೋದಾಯಿತು ಅಂದರೆ ಸಮ ಸಂಖ್ಯೆಯಲ್ಲಿ ಕೊಡು ಅಂತ ಮಂತ್ರಾಕ್ಷತೆನ ನಾವು ಕೈಯಲ್ಲಿ ಎತ್ತಿ ಎಣಿಸಿದಾಗ ಆ ಕೆಲಸ ಆಗುತ್ತೆ ಅನ್ನೋದಾಯಿತು ಅಂತಂದರೆ ರಾಯರು ಬೆಸ ಸಂಖ್ಯೆಯಲ್ಲಿ ಕೊಡ್ತಾರೆ, ಆಗೋದಿಲ್ಲ ಅಂದರೆ ಸಮ ಸಂಖ್ಯೆಯಲ್ಲಿ ಕೊಡ್ತಾರೆ. ಇದನ್ನು ನಾನು ಪ್ರತಿ ಸಲವೂ ಅಷ್ಟೇ ನಾನು ಇದನ್ನು ಪರೀಕ್ಷೆ ಮಾಡಿಯೇ ನಾನು ಒಂದು ಕೆಲಸ ಮಾಡೋದು. ನಾನು ಹೂ ಪ್ರಸಾದ ಕೇಳೋಕ್ಕೆ ಹೋಗೋದಿಲ್ಲ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ಎಷ್ಟೊತ್ತು ನಿಂತ್ಕೊಂಡು ರಾಯರು ಹೂ ಕೊಡೋದಿಲ್ಲ. ಮತ್ತು ನಾನು ಪೂಜೆ ಮಾಡಿದ ನಂತರ ಮತ್ತು ಆ ಕಡೆ ಈ ಕಡೆ ಹೋದಾಗ, ಇಲ್ಲ ಬೆಳಗ್ಗೆ ಪೂಜೆ ಮಾಡಿದಾಗ ಸಂಜೆ ಹೂ ಬೀಳಿಸಿರೋ ಅಂಥದ್ದು, ಈ ಥರ ಎಲ್ಲ ಬೀಳಿಸಿರ್ತಾರೆ. ಹಂಗಾಗಿ
ನಾನು ಅದನ್ನು ಜಾಸ್ತಿ ನಾನು ಅಂದ್ಕೊಳಕ್ಕೆ ಹೋಗೋದಿಲ್ಲ, ಹೂ ಪ್ರಸಾದದ ಅಂದ್ಕೊಳಕ್ಕೆ ಹೋಗೋದಿಲ್ಲ. ನಾನು ಮಂತ್ರಾಕ್ಷತೆಯಲ್ಲಿ ನನಗೆ ನಂಬಿಕೆ ಇದೆ. ಏಕೆಂತಂದರೆ ಮಂತ್ರಾಕ್ಷತೆಯಲ್ಲಿ ನಾನು ಅದನ್ನು ಕೇಳಿದ್ದಾಗ ರಾಯರು ಕೊಟ್ಟಿದ್ದಾರಲ್ಲ, ಆ ಕೆಲಸ ಮಾಡಿದ್ದೂ ಅಷ್ಟೇ ನನಗೆ 100% ಆ ಕೆಲಸನ ಮಾಡಿಕೊಟ್ಟಿದ್ದಾರೆ ರಾಯರು. ಹಂಗಾಗಿ ನಾನು ಮಂತ್ರಾಕ್ಷತೆಯಲ್ಲೇ ರಾಯರಿಗೆ ನಾನು ಪ್ರಶ್ನೆ ಇಡೋವಂಥದ್ದು. ನನಗೆ ಒಳ್ಳೆಯದಾಗುತ್ತೆ, ಈ ಕೆಲಸ ಮಾಡ್ತಾ ಇದ್ದೀನಪ್ಪ, ನನಗೆ ಈ ಥರ ನಿನ್ನ ಅನುಗ್ರಹ ಇದೆ ಅಂತಂದರೆ ನನಗೆ ಒಳ್ಳೇದು ಮಾಡು ಅಂತ ಕೇಳಿದಾಗ, ನನಗೆ ಆ ರಾಯರು ಅನುಗ್ರಹ ಮಾಡಿದ್ದಾಗ ನಾನು ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಅಷ್ಟೇ ಅದೆಲ್ಲ ಸಕ್ಸಸ್ ಆಗಿದೆ, ಆಗ್ತಾನೂ ಇದೆ. ನನಗೆ ಮಂತ್ರಾಕ್ಷತೆಯಲ್ಲಿ ನಂಬಿಕೆ ಇದೆ. ಇನ್ನು ಹೂ ಪ್ರಸಾದದಲ್ಲಿ ನಂಬಿಕೆ ಇಲ್ವಾ ಅಂತ ಕೆಲವ್ರು ಕೇಳ್ಬೋದು. ಇಲ್ಲ, ನನಗೆ ನಂಬಿಕೆ ಇದೆ. ಹೂ ಪ್ರಸಾದದಲ್ಲೂ ಅಷ್ಟೇ ನಾನು ಎಷ್ಟೊತ್ತು ನಿಂತ್ಕೊಂಡು ಹೂ ಪ್ರಸಾದ ಕೊಡೋದಿಲ್ಲ. ಸುಮಾರು ಜನ ಹೇಳ್ತಿರಲ್ಲ, ಹೂ ಪ್ರಸಾದ ಕೊಟ್ಟರು, ನಾವೇನೋ ಒಂದು ಬೇಡಿಕೆ ಇಟ್ಟಿದ್ವಿ, ನನಗೆ ಹೂ ಪ್ರಸಾದ ಕೊಟ್ಟರು ಅಂತ. ಹೌದು, ಹೂ ಪ್ರಸಾದ ಕೊಟ್ಟರು ಅಂತಂದ್ರೂ ಒಳ್ಳೆಯದೇನೆ, ಮಂತ್ರಾಕ್ಷತೆಯಿಂದ ಕೊಟ್ಟರು ಅಂತಂದ್ರೂ ತುಂಬ ಒಳ್ಳೆಯದೇನೆ. ರಾಯರು ಪ್ರಸಾದ ಕೊಟ್ಟರು ಅಂತಂದ್ರೇ ಅದು ನಮ್ಮ ಪುಣ್ಯ ಅಲ್ವಾ. ಅದು ರಾಯರು ಅನುಗ್ರಹ ಸಿಕ್ಕೋದೇ ನಮ್ಮ ಪುಣ್ಯ ಫಲ ಅಂತ ನಾವು ತಿಳ್ಕೋಬೇಕು. ರಾಯರು ನಂಬಿದಂಥ ಭಕ್ತಾದಿಗಳನ್ನ ಯಾರನ್ನೂ ಅಷ್ಟೇ ಕೈ ಬಿಡೋದಿಲ್ಲ. ನೀವು ಹೇಳ್ತೀರಾ, ನನಗೆ ತುಂಬ ಕಷ್ಟ ಇದೆ, ರಾಯರು ನಾನು ಪೂಜೆ ಮಾಡ್ತಾಯಿದ್ದೀನಿ, ಕೈ ಹಿಡಿತಾ ಇಲ್ಲ, ಏತಕ್ಕೆ ರಾಯರು ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ನೀವು ಅನ್ಕೋಬೋದು. ರಾಯರು ನಿಮ್ಮ ಜೊತೆಲೇ ಇರ್ತಾರೆ, ನಿಮ್ಮ ಕಷ್ಟ ಸುಖನೆಲ್ಲನೂ ಸಹ ನೋಡ್ತಿರ್ತಾರೆ. ನೀವೇನು ಮಾತಾಡ್ತಿರಲ್ಲ ರಾಯರ ಮುಂದೆ ಕೂತ್ಕೊಂಡು, ಪ್ರತಿಯೊಂದು ಮಾತು, ಆ ಮಾತನ್ನೆಲ್ಲ ಸಹ ರಾಯರು ಕೇಳಿಸ್ಕೊತಿರ್ತಾರೆ. ಕೇಳಿಸ್ಕೊಂಡು ನಿಮಗೆ ಒಳ್ಳೆ ಟೈಮ್ ಬರೋ ತಕ್ಕನೂ ಕಾಯಬೇಕು ನೀವು. ಆವಾಗಲೇ ರಾಯರು ಅನುಗ್ರಹ ಮಾಡೋಕ್ಕಾಗೋದು. ಏಕೆ ಅಂತಂದರೆ ನಮ್ಮ ಟೈಮ್ ಸರಿ ಇಲ್ಲ ಅಂತಂದಮೇಲೆ ಯಾವ ಕೆಲಸ ಕಾರ್ಯನೂ ಅಷ್ಟೇ ಆಗೋದಿಲ್ಲ. ಈಗ ನಾವು ಹೇಳ್ತೀವಲ್ಲ, ಅಯ್ಯೋ ನನ್ನ ಟೈಮ್ ಚೆನ್ನಾಗಿಲ್ಲಪ್ಪ, ಅದಕ್ಕೆ ನನಗೆ ಒಳ್ಳೇದಾಗ್ತಿಲ್ಲ ಅಂತ. ಅದೇ ರೀತಿ ಒಳ್ಳೇದಾಗೋದಕ್ಕೂ ನಮ್ಮ ಟೈಮ್ ಚೆನ್ನಾಗಿರಬೇಕು, ಗ್ರಹಗತಿಗಳು ಚೆನ್ನಾಗಿರಬೇಕು. ಗ್ರಹಗತಿಗಳು ಚೆನ್ನಾಗಿದ್ರೇ ನಮಗೆ ಒಳ್ಳೇದು ಮಾಡೋದಕ್ಕೆ ಎಲ್ಲ ದೇವ್ರುಗಳು ದಾರಿ ಬಿಡಬೇಕು, ಅನುಗ್ರಹ ಮಾಡಬೇಕು. ಮನೆ ದೇವರಾಗಲಿ, ನಾವು ನಂಬಿರೋ ಅಂಥ ಬೇರೆ ದೇವ್ರುಗಳಾಗಲಿ, ರಾಯರಾಗಲಿ, ಯಾರೇ ಆಗಲಿ ಅನುಗ್ರಹ ಮಾಡೋದಕ್ಕೆ ಎಲ್ಲ ದೇವ್ರುಗಳು ದಾರಿ ಬಿಡಬೇಕು. ದಾರಿ ಬಿಟ್ರೇ ರಾಯರು ಅನುಗ್ರಹ ಮಾಡೋಕ್ಕಾಗೋದು. ಇಷ್ಟನ್ನ ಮೊದಲಾಗಿ ನಾವು ಅರ್ಥ ಮಾಡ್ಕೋಬೇಕು. ಸುಮಾರು ಜನಕ್ಕೆ ಒಂದು ನಂಬಿಕೆ ಇದೆ ರಾಯರ ಮೇಲೆ. ರಾಯರು ನಂಬಿದ ಮೇಲೆ ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ, ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದರಲ್ಲಂತೂ ರಾಯರು ಪವಾಡ ಅಂತಂದ್ರೇ ಕೆಲವರಂತೂ ಹೇಳ್ತಾರೆ, ಒಬ್ಬೊಬ್ಬರು ಬಾಯಲ್ಲಿ ಕೇಳೋದಕ್ಕೂ ಆನಂದ ಆಗುತ್ತೆ. ರಾಯರು ನಂಬಿದ ಮೇಲೆ ನನ್ನ ಜೀವನನೇ ಬದಲಾಯಿಸಿದ್ದಾರೆ. ನಮ್ಮ ಮಕ್ಕಳು ಸರಿಯಾಗಿ ಓದ್ತಿರ್ಲಿಲ್ಲ, ರಾಯರಿಗೆ ಒಂದು ಹರಕೆ ಅಂತ ಕಟ್ಕೊಂಡೆ. ಮಂತ್ರಾಲಯದಲ್ಲಿ ರಾಯರಿಗೆ ಮುಡಿ ಕೊಡ್ತೀನಿ ಅಂತ ನಾನು ಅಂದ್ಕೊಂಡೆ. ನನ್ನ ಮಗ ಚೆನ್ನಾಗಿ ಓದ್ತಿದ್ದಾನೆ, ಫಸ್ಟ್ ಕ್ಲಾಸಲ್ಲಿ ಬರ್ತಿದ್ದಾನೆ ಅಂತ ನನಗೆ ಮೊನ್ನೆ ಯಾರೋ ಒಬ್ಬರು ಕಾಲ್ ಮಾಡಿ ನನಗೆ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಆ ಮಗು ಚೆನ್ನಾಗಿ ಓದ್ತಿರ್ಲಿಲ್ವಂತೆ, ಅದು ಅವ್ರಿಗೂ ತುಂಬ ಟೆನ್ಷನ್ ಆಗ್ತಿತ್ತು. ಇಷ್ಟೆಲ್ಲ ಖರ್ಚು ಮಾಡಿ ಓದಿಸ್ತಾ ಇದ್ದೀನಿ, ಸರಿಯಾಗಿ ಓದ್ತಿಲ್ಲ ಇವನು, ಮಾರ್ಕ್ಸ್ ಕಾರ್ಡಲ್ಲೂ ಅಷ್ಟೇ ತುಂಬ ಕಮ್ಮಿ ಮಾರ್ಕ್ಸ್ ತೆಗಿತಿದ್ದ. ನಾನು ಯಾರೋ ಹೇಳಿದ್ರು, ರಾಯರಿಗೆ ಹರಕೆ ಮಾಡ್ಕೊಳ್ಳಿ, ನನ್ನ ಮಗ ಚೆನ್ನಾಗಿ ಓದಿ ಪಾಸಾದರೆ ಮಂತ್ರಾಲಯಕ್ಕೆ ಬಂದು ಅವನ ಕೈಲಿ ಉರುಳು ಸೇವೆ ಮಾಡಿಸಿ ಅವನಿಗೆ ಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡೆ. ಆದಮೇಲೆ ರಾಯರು ಅನುಗ್ರಹದಿಂದ ನನ್ನ ಮಗ ಚೆನ್ನಾಗಿ ಓದ್ತಿದ್ದಾನೆ, ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದಾನೆ, ಈಗ ನಾವು ಹೇಳಿದಂಥ ಮಾತನ್ನೆಲ್ಲ ಕೇಳ್ತಿದ್ದಾನೆ ಅಂತ ಒಬ್ಬರು ನನಗೆ ಮೊನ್ನೆ ಕಾಲ್ ಮಾಡಿ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ರಾಯರು ನಾವು ಮೊದಲದಾಗಿ ನಂಬಬೇಕು. ಎಂತೆಂಥವ್ರ ಜೀವನನೇ ಬದಲಾಯಿಸಿದ್ದಾರೆ ರಾಯರು. ತಿನ್ನಕ್ಕಿಲ್ಲದೆ ಇರೋರಿಗೂ ಸಹ ಕೋಟಿಗಟ್ಟಲೆ ಹಣ ಕೊಟ್ಟಿದ್ದಾರೆ, ಕೋಟಿಗಟ್ಟಲೆ ಬಂಗ್ಲೆ ಕೊಟ್ಟಿದ್ದಾರೆ. ಅವ್ರ ಜೀವನನೇ ಬದಲಾಯಿಸಿದ್ದಾರೆ ರಾಯರು ಅಂತ ಅಂದಮೇಲೆ ಇನ್ನು ನಮ್ಮ ಜೀವನ ಬದಲಾಯಿಸೋದಿಲ್ವಾ? ಖಂಡಿತ ಬದಲಾಯಿಸ್ತಾರೆ. ಮೊದಲದಾಗಿ ನಾವು ರಾಯರನ್ನ ನಂಬಬೇಕು. ರಾಯರಿಗೆ ನಮ್ಗೆ ಏನೇನು ಸೇವೆ ಗೊತ್ತಿದೆಯೋ ಆ ಸೇವೆನೆಲ್ಲ ನಾವು ಮಾಡ್ತಾ ಹೋಗಬೇಕು. ಈಗ ಒಬ್ಬ ಜನ ನಂಬೋದ್ರ ಬದಲು ದೇವ್ರನ್ನ ನಂಬಬೇಕು, ದೇವಸ್ಥಾನಗಳ್ಗೆ ಹೋಗಬೇಕು. ದೇವ್ರುಗಳ್ನ ನಾವೆಷ್ಟು ಪೂಜೆ ಮಾಡ್ತೀವೋ, ಎಷ್ಟು ಮನಸ್ಸಲ್ಲೇ ಇಟ್ಕೊಂಡು ನಾವು ಆರಾಧಿಸ್ತೀವೋ ಅಷ್ಟು ದೇವ್ರ ಅನುಗ್ರಹ ನಮ್ಗೆ ಆಗ್ತಿರುತ್ತೆ. ಒಂದಲ್ಲ ಎರಡಲ್ಲ, ನಿಮ್ಗೆ ಎಷ್ಟೇ ಸತಿ ನಿಮ್ಮ ಕಷ್ಟ ಬರಲಿ, ಆ ಕಷ್ಟದಲ್ಲೆಲ್ಲ ನಿಮ್ಮ ಜೊತೆಗಿದ್ದು ದೇವತೆಗಳು ನಿಮಗೆ ಅನುಗ್ರಹ ಮಾಡ್ತಿರ್ತಾರೆ. ನಿಮಗೆ ಒಂದು ಸತಿ ಅಲ್ಲ, ಎರಡು ಸತಿ ಅಲ್ಲ, ಪದೇ ಪದೇ ಕಷ್ಟ ಬರ್ತಿರಲಿ, ಎಂಥ ಕಷ್ಟನೇ ಬರ್ತಿರಲಿ, ನಿಮ್ಮ ಜೊತೇಲಿ ರಾಯರಿದ್ದರೆ ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಆ ಕಷ್ಟ ಎಲ್ಲ ರಾಯರು ಮಂಗಮಾಯ ಮಾಡ್ತಾರೆ, ನಿಮ್ಮ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಕೆಲವ್ರು ಹೇಳ್ತೀರಾ, ನನಗೆ ಅಂಥ ದೊಡ್ಡ ಕಷ್ಟ ಬರಬೇಕಾಗಿತ್ತು, ಅಂಥದ್ರಲ್ಲಿ ಬೆಟ್ಟದಂಗೆ ಬತ್ತಿದ ಕಷ್ಟ ಮಂಜಿನ ಥರ ಕರಗೋಯ್ತು ಅಂತಿರಲ್ಲ, ಆವಾಗ ನಿಮ್ಮ ಜೊತೆ ರಾಯರಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ರಾಯರಿದ್ದು ಆ ಕಷ್ಟನೆಲ್ಲ ಅಲ್ಲಲ್ಲೇ ದೂರ ಮಾಡ್ತಿರ್ತಾರೆ. ಆ ಕಷ್ಟ ನಿಮ್ಮ ಹತ್ರ ಬರೋದಕ್ಕೆ ರಾಯರು ಬಿಡೋದಿಲ್ಲ. ಎಂತೆಂಥವ್ರ ಜೀವನನೇ ಬದಲಾಯಿಸಿದ್ದಾರೆ ರಾಯರು. ಇನ್ನು ನಮ್ಮ ಜೀವನ ಬದಲಾಯಿಸೋದಿಲ್ವಾ? ಖಂಡಿತ ಬದಲಾಯಿಸ್ತಾರೆ. ಮೊದಲದಾಗಿ ನಾವು ರಾಯರನ್ನ ನಂಬಬೇಕು. ರಾಯರನ್ನ ನಂಬಿ ಭಕ್ತಿಯಿಂದ ನಾವು ಒಂದು ಸೇವೆ ಪೂಜೆ ಅಂತ ಮಾಡಿದ್ರೆ ನಮ್ಮ ಜೊತೆಗೂ ರಾಯರಿದ್ದು ನಮಗೂ ಅನುಗ್ರಹ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.